ನಾವು ಸುಮ್ಮನಿವಿ ಅಂತ ಸಮಯ ನಿಲ್ಲುವುದಿಲ್ಲ. ಇಲ್ಲಿ 2024 ಎಷ್ಟು ಬೇಗ ಮುಗಿದೋಯ್ತಪ್ಪ ಅಂತಾರೆ ಕೆಲವರು. ಬರೀ 2024 ಮುಗ್ದಿಲ್ಲ, ನಮ್ದೊಂದೊಂದು ವರ್ಷ ಮುಗ್ದೋಗೋದೆ ಜ್ಞಾಪಕ ಇರ್ಬೇಕು ನಮಗೆಲ್ಲ. ಕ್ಯಾಲೆಂಡರ್ ಮುಗಿಸ್ಬಿಟ್ಟು ಅದು ಮುಗಿದೋಲಿಲ್ಲ, ಅದೇನು ಇದ್ದಂಗೆ ಅದೇ ನಡೀತ್ಲೇ ಇರ್ತದೆ. ಅದು ಕುಂತಿದ್ರು ಮುಗಿದೋಯ್ತು, ನಿಂತಿದ್ರು ಮುಗಿದೋಯ್ತು, ಒಳ್ಳೆಯವರಾಗಿದ್ರು ಮುಗಿದೋಯ್ತು, ಕೆಟ್ಟವರಾಗಿದ್ರು ಮುಗಿದೋಯ್ತು, ಅಧಿಕಾರಿ ಇದ್ರು ಮುಗಿದೋಯ್ತು, ಮಾಜಿ ಆಗಿದ್ರು ಮುಗಿದೋಯ್ತು, ಬಡತನ ಇದ್ರು ಮುಗಿದೋಯ್ತು, ಸಿರಿತನ ಇದ್ರು ಮುಗಿದೋಯ್ತು. ಅದಕ್ಕೆ ಮುಗಿದೋದ್ರ ಬಗ್ಗೆ ಚಿಂತೆ ಮಾಡಂಗಿಲ್ಲ, ಮುಂಬರೋ ದಿನದ ಬಗ್ಗೆ ಚಿಂತನೆ ಮಾಡ್ಬೇಕು ನಾವು. ಈರ್ಷೆ, ದ್ವೇಷ, ಮೋಸ, ವಂಚನೆ ಬಿಟ್ಟು ಬದುಕಿದ್ರೆ 2025 ಸ್ವರ್ಗ ಆಯ್ತದೆ. ಮೋಸ, ವಂಚನೆ, ಈರ್ಷೆ, ಸಿಟ್ಟು, ಸೆಳವು ತುಂಬ್ಕೊಂಡೇ ಬಾಳ್ತಿದ್ರೆ 2025 ನರಕ್ತಂಗೆ ಅದು ಒಂದು ದಿವಸ ಮುಗಿದೋಗ್ತದೆ. ಅದಕ್ಕೆ ಭಗವಂತ ಮನುಷ್ಯನ ಕೊಟ್ಟಿರುವಂತ ಅತ್ಯಮೂಲ್ಯವಾದದ್ದು ಯಾವುದಾದ್ರೂ ಇದ್ರೆ ಅದು ಸಮಯ. ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡು